ಸಾಧಾರಣವಾಗಿ ನಾವು ಮಾಡುವ ಶ್ವಾಸ ಎರಡು ಮೂಗಿನ ಹೊಳ್ಳೆ, ಬಲಭಾಗ ಎಡಭಾಗ. ಎರಡು ಮೂಗಿನ ಹೊಳ್ಳೆಯನ್ನ ಏನಕ್ಕೆ ಭಗವಂತ ಕೊಟ್ಟಿದ್ದಾನ? ಒಂದೇ ತೂತ ಇರ್ಬೋದಿತ್ತಲ್ಲ, ಎರಡು ಯಾತಕ್ಕೆ ಕೊಟ್ಟ? ಬಲಭಾಗದ ಮೂಗಿನ ಹೊಳ್ಳೆ ಎಡಭಾಗದ ಮೆದುಳಿಗೂ, ಎಡಭಾಗದ ಮೂಗಿನ ಹೊಳ್ಳೆ ಬಲಭಾಗದ ಮೆದುಳಿಗೂ ಕನೆಕ್ಟ್ ಆಗಿದೆ. ಬಲಭಾಗದ ಮೂಗಿನ ಹೊಳ್ಳೆ ಪಿಂಗಳ ನಾಡಿ ಹಾಗೆ ಅಂತ ಹೆಸರು. ಎಡಭಾಗದ ಮೂಗಿನ ಹೊಳ್ಳೆ ಸುಷುಮ್ನ ನಾಡಿ. ಅಂದರೆ ಕರ್ರಗೆ ಎರಡು ಲೈನ್ ಕಾಣುತ್ತೆ ನೋಡಿ, ಮಧ್ಯದಲ್ಲಿ ಒಂದು ಚಕ್ರ ಥರ ಕಾಣುತ್ತೆ ನೋಡಿ. ತಲೆ ಮೇಲೆ ಒಂದು, ಹಣೆಯ ಮೇಲೆ ಒಂದು, ಕತ್ತತ್ರ ಒಂದು, ಎದೆ ಹತ್ರ ಒಂದು, ಹೊಟ್ಟೆ ಹತ್ರ ಒಂದು, ಹೊಕ್ಕಳ ಹತ್ರ ಒಂದು, ಗುದದ್ವಾರದ ಹತ್ರ ಒಂದು. ಆ ಚಕ್ರಗಳ ತರ ಕಾಣೋದಕ್ಕೆ ಹೆಸರು ಶಕ್ತಿ ಕೇಂದ್ರಗಳು. ಮೇಲ್ಗಡೆ ಇರೋ ಹೂವಿನ ತರ ಕಾಣುತ್ತೆ, ಅದಕ್ಕೆ ಸಹಸ್ರಾರ ಚಕ್ರ. ಹಣೆ ಹತ್ರ ಇರೋದಕ್ಕೆ ಆಗ್ನೇಯ ಚಕ್ರ, ಗಂಟಲ ಹತ್ರ ಇರೋದಕ್ಕೆ ವಿಶುದ್ಧಿ ಚಕ್ರ, ಎದೆಗೆ ಇರೋದಕ್ಕೆ ಅನಾಹತ ಚಕ್ರ, ಹೊಟ್ಟೆ ಹತ್ರ ಇರೋದಕ್ಕೆ ಮಣಿಪೂರ ಚಕ್ರ, ಹೊಟ್ಟೆಯ ಕೆಳಗಡೆ ಸ್ವಾದಿಷ್ಠಾನ ಚಕ್ರ, ಗುದದ್ವಾರದ ಹತ್ರ ಮೂಲಾಧಾರ ಚಕ್ರ. ಈ ಮೂರು ಚಕ್ರಗಳು, 7 ಚಕ್ರಗಳು ನಮ್ಮ ಬೆನ್ನುಹುರಿ ಅದರ ಜೊತೆಗೆ ಸೇರಿಕೊಂಡಿದೆ. ಬೆನ್ನುಹುರಿಯ ಬಲಭಾಗದಲ್ಲಿ ಪಿಂಗಳ ನಾಡಿ, ಎಡಭಾಗದಲ್ಲಿ ಸುಷುಮ್ನ ನಾಡಿ, ಮಧ್ಯದಲ್ಲಿ ಒಂದು ಪೈಪ್ ತರ ಕಾಣುತ್ತೆ, ಅದಕ್ಕೆ ಸುಷುಮ್ನ ನಾಡಿ ಅಂತ ಹೆಸರು. ಎಡಭಾಗ ಪಿಂಗಳ, ಬಲಭಾಗ, ಮಧ್ಯಭಾಗದಲ್ಲಿ ಒಂದು ತೂತ ನರ ಇಲ್ಲ ಅಲ್ಲಿ. ಈ ಮೂರು ನರಗಳಿಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಈ ಜಾಗದಿಂದ 72,000 ನರಗಳಿಗೆ ಕನೆಕ್ಟಿವಿಟಿ, 9,000 ಕಿಲೋಮೀಟರ್ ನರಗಳು ದೇಹದಲ್ಲಿ ಎಲ್ಲ ಕಡೆ ಇಲ್ಲಿಂದ ಸ್ಪ್ರೆಡ್ ಆಗಿದೆ. ಇದೇ ಮೂಲ. ಈ ಬಲಭಾಗ ಎಡಭಾಗ 2 ನರಗಳು ಹಣೆ ಹತ್ರ ಇರೋ ಚಕ್ರಕ್ಕೆ ಸೇರ್ಕೊಂಡಿದೆ. ಮಧ್ಯದಲ್ಲಿರೋ ತೂತ ನಿಮ್ಮ ಹಣೆ ಭಾಗ, ಮೇಲ್ಗಡೆ ತಲೆ ಭಾಗ, ಇದಕ್ಕೆ ಸೇರ್ಕೊಂಡಿದೆ. ಯಾತಕ್ಕೆ ಈ ಚಿತ್ರವನ್ನು ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಸಾಧಾರಣವಾಗಿ ಒಬ್ಬ ಮನುಷ್ಯನಿಗೆ ಶ್ವಾಸಕ್ರಿಯೆ ಬಲಭಾಗದ ಮೂಗಿನ ಹೊಳ್ಳಿನಲ್ಲಿ 45 ನಿಮಿಷಗಳು, ಎಡಭಾಗದ ಮೂಗಿನ ಹೊಳ್ಳಿನಲ್ಲಿ 45 ನಿಮಿಷಗಳು. ಬಲಭಾಗದಿಂದ ಎಡಭಾಗಕ್ಕೆ ಶಿಫ್ಟ್ ಆಗಬೇಕಾದ್ರೆ 5 ನಿಮಿಷಗಳು, ಎಡಭಾಗದಿಂದ ಬಲಭಾಗಕ್ಕೆ ಶಿಫ್ಟ್ ಆಗಬೇಕಾದ್ರೆ 5 ನಿಮಿಷಗಳು. ಆಧ್ಯಾತ್ಮದ ಅಭ್ಯಾಸಗಳು ಮಾಡಬೇಕಾದ್ರೆ ಈ ಮಧ್ಯಭಾಗದಲ್ಲಿರೋ ನರ ಆಕ್ಟಿವ್ ಆಗಿರಬೇಕು. ಸಾಧಾರಣವಾಗಿ ಮಧ್ಯಭಾಗದಲ್ಲಿರುವ ನರ 45 ನಿಮಿಷಕ್ಕೆ ಒಮ್ಮೆ 5 ನಿಮಿಷ ಮಾತ್ರ ಆಕ್ಟಿವ್ ಆಗಿರುತ್ತೆ. ಈ ಯೂಟ್ಯೂಬಲ್ಲಿ ವಿಡಿಯೋ ನೋಡೋದು, ಪುಸ್ತಕಗಳನ್ನು ಓದ್ಬಿಟ್ಟು ಆಧ್ಯಾತ್ಮದ ಅಭ್ಯಾಸಗಳನ್ನು ಮಾಡೋದು, ಇವುಗಳನ್ನು ಮಾಡಿದಾಗ ನಿಮಗೆ ಎದು ಸರಿ ಎದು ತಪ್ಪು ಅಂತ ನಿಮಗೆ ಹೇಳಿಕೊಡೋರು ಯಾರು ಇಲ್ಲ. ಸೊ ಈ ಮಧ್ಯಭಾಗದಲ್ಲಿರುವ ನರ ಆಕ್ಟಿವೇಟ್ ಆಗಂಗೆ ಮಾಡಿಕೊಂಡು ಆಮೇಲೆ ಆಧ್ಯಾತ್ಮದ ಅಭ್ಯಾಸಗಳನ್ನು ಮಾಡಬೇಕು. ಯಾವುದೇ ಸಾಧನೆ ಅಂದರೆ ರಾಜಯೋಗ, ಕ್ರಿಯಾಯೋಗ, ವಾಸಿಯೋಗ, ಸ್ವರಯೋಗ, ಈ ಥರ ಹಲವಾರು ಯೋಗ ವಿದ್ಯೆಗಳಿದೆ. ಯಾವುದೇ ಒಂದು ಅಭ್ಯಾಸ ಮಾಡೋದಾದರೂ ಕೂಡ ಈ ಮಧ್ಯಭಾಗದಲ್ಲಿರುವ ಈ ನರ ಆಕ್ಟಿವೇಟ್ ಆಗಬೇಕು. ಆಗದೇನೆ ಮಾಡಿದ್ರೆ ನಿಮಗೆ ಅನುಭವಗಳು ಏರುಪೇರು. ಏನಕ್ಕೆ ಇದು 2 ಮೂಗಿನ ಹೊಳ್ಳೆ ಕೊಟ್ಟು ಈ ಥರ ಶಿಫ್ಟ್ ಮಾಡಿದ್ದಾನ ಅಂತಂದರೆ, ಬಲಭಾಗದ ಮೂಗಿನ ಹೊಳ್ಳೆ ಪಿಂಗಳ ನಾಡಿ, ಉಷ್ಣ ಸೂರ್ಯ ನಾಡಿ ಅಂತ ಹೆಸರು.
ಎಡಭಾಗದ ನಾಡಿ ಚಂದ್ರನಾಡಿ, ಅದು ಕೂಲಿಂಗ್ ನಾಡಿ, ಶೀತ. 45 ನಿಮಿಷಕ್ಕೆ ಒಮ್ಮೆ ನಿಮಗೆ ನಿಮ್ಮ ದೇಹದ ಉಷ್ಣ ಮತ್ತು ಶೀತ ಎರಡು ಸಮತೋಲನತೆಯನ್ನು ಪಡೆಯೋದಕ್ಕೆ ಈ ಥರ ಮಾಡಿದ್ದಾನ ಒಂದು. ಮತ್ತೆ ಎಡಭಾಗ ಬಲಭಾಗಕ್ಕೆ ಸೇರಿಕೊಂಡಿದೆ, ಬಲಭಾಗ ಎಡಭಾಗಕ್ಕೆ ಸೇರಿಕೊಂಡಿದೆ. ಹಾಗಾಗಿ ನಿಮ್ಮ ಬಲಭಾಗದ ಮಿದುಳು ಕೆಲಸ ಮಾಡಬೇಕಾದ್ರೆ ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ, ಆಧ್ಯಾತ್ಮದ ಅನುಭವಗಳೆಲ್ಲ ಜಾಸ್ತಿ ಆಗುತ್ತೆ. ಧ್ಯಾನ ಮಾಡೋದಕ್ಕೆ ಸೌಕರ್ಯವಾದ ಸುಷುಮ್ನ ನಾಡಿ ನಿಮ್ಮನ್ನು ಒಳ ಮನಸ್ಸು ಒಳಗಡೆ ತುಂಬ ಬೇಗ ತಗೊಂಡೋಗುತ್ತೆ.